ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾನು ನಿನ್ನೆ ಅನಾಲಿಸಿಸ್ ಅಲ್ಲಿ ಹೇಳಿದ್ದೆ, ಬ್ಯಾಂಕ್ ನಿಫ್ಟಿ 49,850 ಲೆವೆಲ್ ಅನ್ನ ಕ್ರಾಸ್ ಮಾಡಿದ್ರೆ 50,000 ಫಸ್ಟ್ ಟಾರ್ಗೆಟ್ ಇರುತ್ತೆ, 50,250 ಸೆಕೆಂಡ್ ಟಾರ್ಗೆಟ್ ಇರುತ್ತೆ ಅಂತ. ಸೊ ಇವತ್ತೇನಾಗಿದೆ, ಮಾರ್ಕೆಟ್ ಓಪನ್ ಆಗಿರೋದು ಫ್ಲಾಟ್ ಓಪನ್ ಆಗಿದೆ. ಆಸ್ ವಿ ಎಕ್ಸ್ಪೆಕ್ಟೆಡ್ 49,800ಗೆ ಓಪನ್ ಆಗಿದೆ. ಅದಾದ ನಂತರ 49,850 ಸಿಂಗಲ್ 3 ಮಿನಿಟ್ ಕ್ಯಾಂಡಲ್ ಅಲ್ಲಿ ಅದು ಲೈಕ್ ಬ್ರೇಕ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ಎಂಟ್ರಿ ಸಿಕ್ಕಿರೋದು ಸ್ವಲ್ಪ ಡಿಫಿಕಲ್ಟ್. ಸೊ ಹಾಗಾಗಿ ಇಲ್ಲಿಗೆ ನೀವು ಎಂಟರ್ ಆಗಿರ್ಬೋದು 50,085ಗೆ. ಓಕೆ, ಇಲ್ಲಿ ಎಂಟರ್ ಆಗಿದ್ರು ಕೂಡ ಈಸಿಲಿ ಅರೌಂಡ್ ನಿಮ್ಗೊಂದು 130-150 ಪಾಯಿಂಟ್ಸ್ ಗಳು ಕ್ಯಾಪ್ಚರ್ ಆಗಿರುತ್ತೆ. ಓಕೆ, ಅದಾದ ನಂತರ ಮತ್ತೆ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಸೊ ಇಲ್ಲಿ ಡೈಸಿ ಆಗಿರೋ ಕಾರಣ, ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ಮೇಲ್ ಹೋಗಿರೋ ಕಾರಣ ಇಲ್ಲಿ ಲೈಟ್ ಆಗಿ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಬಟ್ ಇಟ್ ಈಸ್ ಕ್ಲೋಸ್ಡ್ ನೆಗೆಟಿವ್ಲಿ. ಮಾರ್ಕೆಟ್ ಏನಾಗಿದೆ, ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಇವತ್ತು ಕ್ಲೋಸ್ ಆಗಿರೋ ರೀತಿ ನೋಡಿದ್ರೆ ನನ್ಗಂತೂ ಮಾರ್ಕೆಟ್ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾನು ಚೆಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಮಾರ್ಕೆಟ್ ಏನಾಗಿದೆ, ಕಂಪ್ಲೀಟ್ಲಿ ಮೇಲ್ಗಡೆ ಹೋಯ್ತು, ಆಮೇಲೆ ಕೆಳಗಡೆ ಬಂತು, ಆಮೇಲೆ ಸೈಡ್ ವೇಸ್ ಆಯ್ತು, ಆಮೇಲೆ ಲೋವರ್ ಸ್ವಿಂಗ್ ಅನ್ನ ಬ್ರೇಕ್ ಆಗಿ ಮತ್ತೆ ಈ ರೀತಿ ಕ್ಲೋಸ್ ಆಗಿದೆ. ಸೊ ಯಾವಾಗ ಈ ರೀತಿ ಫಾರ್ಮ್ ಆಗಿ ಡೈರೆಕ್ಟ್ಲಿ ಈ ರೀತಿ ಮಾರ್ಕೆಟ್ ಕ್ಲೋಸ್ ಆಗುತ್ತಲ್ವಾ, ಸ್ಟಿಲ್ ಇಟ್ ಮೇ ಕಂಟಿನ್ಯೂ. ಬಟ್ ಸಮ್ ನ್ಯೂಸಸ್ ಗಳ ಮುಖಾಂತರ ನಾಳೆ ಅಕಸ್ಮಾತ್ ಮಾರ್ಕೆಟ್ ಮೇಲ್ ಹೋಗೋದಾದ್ರೂ ಅದು ಓಪನ್ ಆಗೋದೇ ಈ ಲೆವೆಲ್ ಅಲ್ಲಿ ಓಪನ್ ಆಗುತ್ತೆ. 49,850 ಅಥವಾ ಅದರ ಮೇಲ್ಗಡೆ ಓಪನ್ ಆಗ್ಬೇಕು. ಓಕೆ, ಓಪನ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಅಥವಾ ಈ ಲೆವೆಲ್ ಅನ್ನ 49,930 ಲೆವೆಲ್ ಅನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಮೇಲ್ ಹೋಗೋ ಚಾನ್ಸಸ್. ಸೊ 49,930 ಬ್ರೇಕ್ ಮಾಡಿದ್ರೆ ಅರೌಂಡ್ 50,080 ಪಾಯಿಂಟ್ಸ್, 100 ಪಾಯಿಂಟ್ಸ್ ಅಥವಾ 130 ಪಾಯಿಂಟ್ಸ್ ಟಾರ್ಗೆಟ್ ಇರುತ್ತೆ. ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿದ್ರೆ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ನೆಸ್ ಕ್ರಿಯೇಟ್ ಆಗುತ್ತೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಪ್ರಕಾರ. 1 ವೀಕ್ ಟೈಮ್ ಫ್ರೇಮ್ ನಾನು ನೋಡಿದ್ರೆ ಮಾರ್ಕೆಟ್ ಇವತ್ತು ಯಾವ ರೀತಿ, ಸೇಮ್ 1 ವೀಕ್ ಅಂಡ್ 1 ಡೇ ಕ್ಯಾಂಡಲ್ ಸೇಮ್ ಇರುತ್ತೆ, ಯಾಕಂದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ. ಹಾಗಾಗಿ ಸೊ 1 ವೀಕ್ ಕ್ಯಾಂಡಲ್ ನೋಡಿದ್ರೆ ನನ್ಗನ್ಸೋ ಪ್ರಕಾರ ಮಾರ್ಕೆಟ್ ಡೈಸಿ ಇರುತ್ತೆ ಅಂಡ್ ಇಟ್ ಮೇ ಗೋ ಡೌನ್ ಅಥವಾ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ. ಓಕೆ, ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡೋದಾದ್ರೆ ಈಸಿಲಿ ನಾವು ನಾಳೆ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ಯೂಸ್ ಮಾಡಬಹುದು. ಸೊ ಫ್ಲಾಟ್ ಓಪನ್ ಆಗಿ ಇವತ್ತಿನ ಲೋ ಅನ್ನೋದು ಬ್ರೇಕ್ ಆಗ್ಬೇಕು. ಮಾರ್ಕೆಟ್ ಫ್ಲಾಟ್ ಓಪನ್ ಆಗಬೇಕು, ಅಥವಾ ಲೈಟ್ ಆಗಿ ಗ್ಯಾಪ್ ಡೌನ್ ಓಪನ್ ಆದ್ರೂ ಪರವಾಗಿಲ್ಲ, ಲೈಟ್ ಆಗಿ 50 ಅಥವಾ 80 ಪಾಯಿಂಟ್ಸ್ ಒಳಗಡೆನೆ ಸೊ ಓಪನ್ ಆಗಿ, ಸೊ ಒಂದು ಪ್ರಾಫಿಟ್ ಬುಕಿಂಗ್ ಪಾಯಿಂಟ್ ಬಂದ್ರೆ, ಲೈಕ್ ಒಂದು ಗ್ರೀನ್ ಕ್ಯಾಂಡಲ್ ಬಂದ್ರೆ ಅದ್ರ ಲೋ ಬ್ರೇಕ್ ಆದ ತಕ್ಷಣ ವಿ ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಅಪಾರ್ಚುನಿಟೀಸ್. ಸೊ ಟಾರ್ಗೆಟ್ ವಿಲ್ ಬಿ ಅರೌಂಡ್ 480 ಪಾಯಿಂಟ್ಸ್. ಒಂದೇ ಕ್ಯಾಪ್ಚರ್ ಹೇಳಕ್ ಬರಲ್ಲ, 250 ಪಾಯಿಂಟ್ಸ್ ನಾವು ಹೇಳ್ಬಹುದು. ಯಾವ ಲೆವೆಲ್ ಅನ್ನ ಬ್ರೇಕ್ ಆಗಬೇಕು, 49,600 ಅಥವಾ 49,650 ಲೆವೆಲ್ ಅನ್ನ ಬ್ರೇಕ್ ಆದ್ರೆ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 150 ಪಾಯಿಂಟ್ಸ್, ದಟ್ ವಿಲ್ ಬಿ 49,500 ರೌಂಡ್ ಲೆವೆಲ್. ಸೊ ಆ ರೌಂಡ್ ಲೆವೆಲ್ ಇಂದ, ಲೈಕ್ ರೌಂಡ್ ಲೆವೆಲ್ ಅಂದ್ರೆ ಎಕ್ಸಾಕ್ಟ್ಲಿ 49,500 ಹತ್ರನೇ ಬಂದು ಅದು ಸಪೋರ್ಟ್ ತಗೊಳ್ಳಲ್ಲ, ಒಂದು 50 ಪಾಯಿಂಟ್ಸ್ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಇದನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಆ 49,500 ಲೆವೆಲ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ, ಟೈಮ್ ಸ್ಪೆಂಡ್ ಮಾಡ್ತಾ ಇದೆ ಅಂದ್ರೆ ಇಟ್ ಕ್ಯಾನ್ ಗೋ ಅಪ್ ಟು 49,130 ಅಥವಾ 150 ವರೆಗೂ ಹೋಗೋ ಚಾನ್ಸಸ್ ಜಾಸ್ತಿ ಇದೆ, ಅಕಸ್ಮಾತ್ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗ್ಲಿಲ್ಲ ಅಂದ್ರೆ. ಫ್ಲಾಟ್ ಅಥವಾ ಗ್ಯಾಪ್ ಡೌನ್ ಓಪನ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ತೀನಿ. ಗ್ಯಾಪ್ ಅಪ್ ಓಪನ್ ಆಗಿ ಈ ಲೆವೆಲ್ ಅನ್ನ ಬ್ರೇಕ್ ಆದ್ರೆ ದಿಸ್ ಲೆವೆಲ್ ಅಂಡ್ ದಿಸ್ ಲೆವೆಲ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಟುಮಾರೋ. ಓಕೆ, ಸೊ ಈ ಲೆವೆಲ್ ಅನ್ನ ಬ್ರೇಕ್ ಆದ್ರೆ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್. ಸೊ ಅಕಾರ್ಡಿಂಗ್ ಟು ದ ಸ್ಟ್ರಾಟಜಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ನಿಫ್ಟಿಯನ್ನ ನೋಡೋದಾದ್ರೆ ನಿಫ್ಟಿ ಸೇಮ್ ಟು ಸೇಮ್ ಕ್ರಿಯೇಟ್ ಆಗಿದೆ. ಬ್ಯಾಂಕ್ ನಿಫ್ಟಿ ಯಾವ ರೀತಿ ಮೂವ್ ಆಗಿದೆಯೋ ಅದೇ ರೀತಿ ನಿಫ್ಟಿ. ಸೊ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬೇಕಂದ್ರೆ ಈ ಲೆವೆಲ್ ಬ್ರೇಕ್ ಆಗ್ಲೇಬೇಕು. ಫ್ಲಾಟ್ ಓಪನ್ ಆಗಿ 23,230 ಅನ್ನೋ ಲೆವೆಲ್ ಬ್ರೇಕ್ ಆಗಬೇಕು. ಸೊ 200 ವಿಲ್ ನಾಟ್ ವರ್ಕ್ ಆಸ್ ಅ ಸಪೋರ್ಟ್. 20,200 ಒಂದು ಇಂಪಾರ್ಟೆಂಟ್ ಲೆವೆಲ್ ಅಲ್ಲ. ಅಂಡ್ ಈ ರೀತಿ ಡೈಸಿಯಾಗಿ ಮಾರ್ಕೆಟ್ ಮೇಲ್ ಹೋಗಿರೋ ಕಾರಣ ದಿಸ್ ಇಸ್ ನಾಟ್ ಅ ಸ್ಟ್ರಾಂಗ್ ಸಪೋರ್ಟ್. ದ ಸ್ಟ್ರಾಂಗ್ ಸಪೋರ್ಟ್ ವಿಲ್ ಬಿ ದಿಸ್ ಒನ್ ಆಗ್ಬೋದು, ಅಥವಾ ಈ ಪಾಯಿಂಟ್ ಆಗ್ಬೋದು, ಅಥವಾ ಈ ಝೋನ್ ಆಗ್ಬೋದು. ಕಂಪ್ಲೀಟ್ ಝೋನ್ ಇದು ಸಪೋರ್ಟ್ ಝೋನ್ ಆಗ್ಬೋದು. ಮಾರ್ಕೆಟ್ ಫ್ಲಾಟ್ ಅಥವಾ ಗ್ಯಾಪ್ ಡೌನ್ ಓಪನ್ ಆದ್ರೆ ಪ್ರಾಫಿಟ್ ಬುಕಿಂಗ್, ಅಂಡ್ ದೆನ್ ಉಲ್ಟಾ ಯು ಪ್ಯಾಟರ್ನ್ ಅಲ್ಲಿ ನಾವು ಸೆಲ್ಲಿಂಗ್ ಮಾಡ್ಬೋದು. ಇಲ್ಲಿ ಸೆಲ್ ಮಾಡಿ ಎಸ್ ಎಲ್ ಅರೌಂಡ್ ಇಲ್ಲಿರುತ್ತೆ, ಟಾರ್ಗೆಟ್ ನಾವು ಇಲ್ಲಿವರೆಗೂ ಸೆಟ್ ಮಾಡ್ಬೋದು. ಇಲ್ಲಿಂದ ಮಾರ್ಕೆಟ್ ಅಗೇನ್ ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನ್ ಆಯ್ತು, ಇಲ್ಲಿಗೆ ಓಪನ್ ಆಯ್ತು, ಟೈಮ್ ಸ್ಪೆಂಡ್ ಮಾಡ್ತು, ಅಂಡ್ ದೆನ್ ಅದಾದ ನಂತರ 23,384 ಲೆವೆಲ್ ಅನ್ನ ಬ್ರೇಕ್ ಆಯ್ತು ಅಂದ್ರೆ ಇಟ್ ಕ್ಯಾನ್ ಗೋ ಅಪ್ ಟು 23,500. ಅದಾದ ನಂತರ ಲೈಕ್ 23,500 ರೌಂಡ್ ಲೆವೆಲ್ ಬ್ರೇಕ್ ಆದ ನಂತರ ಹಾಗೆ 23,000 ಲೈಕ್ ಆಲ್ ಟೈಮ್ ಹೈ ರೀಚ್ ಆಗುತ್ತೆ. ಸೊ ರೀಚ್ ಆಗಿ ಅಗೇನ್ ಇದು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಂಡ್ ದೆನ್ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ. ಫಿನ್ ನಿಫ್ಟಿ ಯಾವ ರೀತಿ ಕ್ಲೋಸ್ ಆಗಿದೆ ನೋಡಿ. ಫಿನ್ ನಿಫ್ಟಿ ಅಗೇನ್ 1 ಡೇ ಟೈಮ್ ಫ್ರೇಮ್ ಅಲ್ಲಿ ನಾನು ಶಿಫ್ಟ್ ಆಗ್ತೀನಿ. 1 ಡೇ ಟೈಮ್ ಫ್ರೇಮ್ ಅಲ್ಲಿ ಡೈಸಿ ಕ್ಯಾಂಡಲ್ ಇಟ್ ಈಸ್. ಓಕೆ,
ಸೊ ಡೈಸಿ ಕ್ಯಾಂಡಲ್ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ನಿನ್ನೆ ಆಗಿತ್ತು ಅಂಡ್ ಇವಾಗ ಡೈಸಿ ಕ್ಯಾಂಡಲ್ ಆಗಿದೆ. ಇಟ್ ಈಸ್ ಅ ಡಿಸಿಷನ್ ಪೆಂಡಿಂಗ್ ಕ್ಯಾಂಡಲ್ ಅಂತಾನು ಹೇಳ್ಬೋದು. 1 ಡೇ ಟೈಮ್ ಫ್ರೇಮ್ ಅಲ್ಲಿ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಓಕೆ ಇಟ್ ಈಸ್ ಕ್ಲೋಸ್ಡ್ ನೆಗೆಟಿವ್. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ಇಟ್ ಈಸ್ ನೆಗೆಟಿವ್. ಸೇಮ್ ಟು ಸೇಮ್ ಈ ಲೆವೆಲ್ ಸಪೋರ್ಟ್ ಆಗಿ ವರ್ಕ್ ಆಗೋ ಚಾನ್ಸ್ ಇಲ್ಲ. 22,000 ರೌಂಡ್ ಲೆವೆಲ್ ಇದೆ 22,000. ಸೊ ಇಟ್ ಮೇ ವರ್ಕ್ ಆಸ್ ಅ ಗುಡ್ ಲೆವೆಲ್. ಓಕೆ 100 ಪಾಯಿಂಟ್ ಫ್ಲಾಟ್ ಓಪನ್ ಆಗಿ ಲೋ ಬ್ರೇಕ್ ಆದ್ರೆ 50 to 70 ಪಾಯಿಂಟ್ ಟಾರ್ಗೆಟ್ ಇಟ್ಕೋಬಹುದು ಸೆಲ್ಲಿಂಗ್ ಅಪಾರ್ಚುನಿಟಿಯಲ್ಲಿ. ಸೊ ಬೈಯಿಂಗ್ ಹೋಗ್ಬೇಕಂದ್ರೆ ಒಂದ್ಸತಿ ಒಂದು ಇಂಡೆಕ್ಸ್ ಗ್ಯಾಪ್ ಅಪ್ ಆದ್ರೆ ಪ್ರತಿಯೊಂದು ಇಂಡೆಕ್ಸ್ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ 22,234 ಲೆವೆಲ್ ಅನ್ನ ಬ್ರೇಕ್ ಆಗಬೇಕು ಅಂಡ್ 22,319 ಲೆವೆಲ್ ಬ್ರೇಕ್ ಆಗಬೇಕು. ಈ ಲೆವೆಲ್ ಬ್ರೇಕ್ ಆದ್ರೆ ಈ ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. 240 ಅಂದ್ರೆ 60 ಪಾಯಿಂಟ್ಸ್. ಅದಾದ ನಂತರ ಈ ಲೆವೆಲ್ ಬ್ರೇಕ್ ಆದ್ರೆ ಸೊ ಒಂದು ನೆಗೆಟಿವ್ ಕ್ಯಾಂಡಲ್ ನೋಡಿ ಅದ್ರ ಹೈ ಬ್ರೇಕ್ ಆದ ನಂತರ ವಿ ಕ್ಯಾನ್ ಗೋ ಫಾರ್ ಲಾಂಗ್ ಟ್ರೇಡ್ಸ್. ಸೊ ಇಟ್ ಕ್ಯಾನ್ ಮೂವ್ ಅಪ್ ಟು ಹಿಯರ್. ಎಷ್ಟು ಪಾಯಿಂಟ್ ಹೇಳ್ಬಹುದು ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ 2 to 250 ಪಾಯಿಂಟ್ಸ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಡನ್. ಸೊ ಫಾರ್ ಟುಡೇ ದಟ್ಸ್ ಇನಫ್. ಥ್ಯಾಂಕ್ ಯು.